ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಹಲಸಿನಣ್ಣು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೀನಿ ಹೇಗೆ ಅಂತ. ಫಸ್ಟು ಹಲಸಿನಣ್ಣು ಕೊಯ್ಯೋದಕ್ಕಿಂತ ಮುಂಚೆಗೆ ಚಾಕುಗೆ ಮತ್ತು ಕೈಗೆ ಹರಳೆಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್. ಆ ಥರ ಮಾಡಿದ್ರೆ ಕೈಗೆ ಮತ್ತು ಚಾಕುಗೆ ಹಣ್ಣಿಂದು ಅಂಟಿರುತ್ತಲ್ಲ, ಅದು ಜಾಸ್ತಿ ಕಚ್ಕೊಳ್ಳೋದಿಲ್ಲ. ಹಲಸಿನ ಹಣ್ಣು ಮುಗಿಯೋ ಕಾಲ ಬಂದಿದೆ ಫ್ರೆಂಡ್ಸ್. ಆಗಲೇ ಮಳೆಗಾಲದಲ್ಲಿ ಹಲಸಿನ ಹಣ್ಣು ತಿಂದರೆ ಚೆನ್ನಾಗಿರಲ್ಲ, ಅಷ್ಟು ಟೇಸ್ಟ್ ಇರಲ್ಲ. ಬಟ್ ನಮ್ಮ ಮನೆಯವರು ಊರಿಗೆ ಹೋಗಿದ್ರು, ಬರಬೇಕಾದ್ರೆ ರೋಡ್ ಸೈಡಲ್ಲಿ ಸಿಕ್ತಂತೆ. ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾರೆ. ಅದಾಗಲೇ ಒಂಥರ ಆಗಿದೆ. ಸರಿ ಆಯಿತು, ಕಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ. ನಾನು ಹೆಂಗೆ ಕಟ್ ಮಾಡ್ತೀವಿ ನಮ್ಮ ಮನೇಲಿ ಈಸಿಯಾಗಿ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ಚಾಕುಗೆ ಮತ್ತು ಕೈಗೆ ಎಲ್ಲ ಹರಳೆಣ್ಣೆ ಹಚ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರೀಗ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದಾನೆ ಫ್ರೆಂಡ್ಸ್. ಈಗ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಹಣ್ಣಿನ ಅಷ್ಟು ಟೇಸ್ಟು ಸ್ವಲ್ಪ ಕಡಿಮೆನೇ ಇತ್ತು ಫ್ರೆಂಡ್ಸ್. ಆದರೂ ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಯಿತು ಅಂತ ಅಂದೆ ನಮ್ಮ ಮನೆಯವ್ರಿಗೆ. ಆದರೂ ಓಕೆ, ಪರವಾಗಿಲ್ಲ ಬಿಡು ಇದೊಂದು ಸಲ ಅಂತ ಅಂದರು. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ. ಮತ್ತು ಅಂಟು ಅದರಲ್ಲಿ ಜಾಸ್ತಿ ಬರ್ತಾಯಿಲ್ಲ. ಅಂಟು ಬರೋದನ್ನ ನಾವು ಒಂದು ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀವಿ. ಏಕೆಂದರೆ ನ್ಯೂಸ್ ಪೇಪರಲ್ಲೆಲ್ಲ ಒರೆಸಿದ್ರೆ ಅದ್ರ ಪ್ರಿಂಟ್ ಇರುತ್ತಲ್ಲ, ಕಲರೆಲ್ಲ ಹಣ್ಣಿಗೆ ಕಚ್ಕೊಳ್ಳುತ್ತೆ, ಅದು ತಿನ್ನೋಕ್ಕೆಲ್ಲ ಹೊಟ್ಟೆ ಇದಾಗುತ್ತೆ, ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಟ್ಟೆ ತೊಗೊಂಡು, ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀವಿ ನೀಟಾಗೆ. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣು ಕಟ್ ಮಾಡೋದೇ ತಡ. ನನ್ನ ಮಗ ಕಾಯ್ತಾ ಇದ್ದಾನೆ ನನಗೆ ಬೇಕು ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್. ಟೇಸ್ಟು ಓಕೆ ಅನ್ನೋ ಥರ ಇತ್ತು. ಮತ್ತು ಹಣ್ಣು ತುಂಬ ಬಲ್ತಿರೋ ಥರ ಇರಲಿಲ್ಲ, ಒಳ್ಳೆ ಎಳೆ ಥರ ಇತ್ತು ಹಣ್ಣು. ಇದು ಬೇಗ ಕಿತ್ತಿದ್ದಾರೆ ಅನಿಸುತ್ತೆ ನನ್ನ ಪ್ರಕಾರ. ಓಕೆ ಫ್ರೆಂಡ್ಸ್, ಇದು ಲಾಸ್ಟ್ ಹಣ್ಣಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಸಿಗುತ್ತೆ ಇಲ್ವ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ತಿನ್ಕೊಂಡ್ವಿ. ಅದರಲ್ಲೂ ಸ್ವಲ್ಪ ಎಲ್ಲ ಚೆನ್ನಾಗಿರೋದಷ್ಟೇ ಎತ್ಕೊಂಡಿದ್ದು, ಸ್ವಲ್ಪನೇ ತೊಗೊಂಡಿದ್ದು, ಚೆನ್ನಾಗಿ ನೀಟಾಗಿರೋ ಹಣ್ಣಾಗಿರೋ ಥರದ್ದು. ಇನ್ನು ಮಿಕ್ಕಿದೆಲ್ಲ ಎಸ್ಬಿಟ್ವಿ ಫ್ರೆಂಡ್ಸ್. ನನ್ನ ಮಗ ಕಾಯ್ತಾ ಇದ್ದಾನೆ ಒಂದೊಂದೇ ಬೇಕು ಅಂತ ಹೇಳ್ಬಿಟ್ಟು. ಹಂಗೆ ಕಟ್ ಮಾಡಬೇಕಾದ್ರೆ ನಮ್ಮ ಮನೆಯವ್ರು ಸ್ವಲ್ಪ ಚಾಕು ಬೆಳ್ಳಗೆ ಹಾಕ್ಕೊಂಬಿಟ್ರು ಫ್ರೆಂಡ್ಸ್. ಆ ಥರದಲ್ಲಿ ಕಟ್ ಮಾಡೋಕ್ಕೆ ಹೋಗ್ಬಿಟ್ಟು ಬೆಳ್ಳಗೆ ಇದಾಗೋಯ್ತು, ಕೈ ಗಾಯ ಆಗೋಯ್ತು ಸ್ವಲ್ಪ. ಈಗ ನನ್ನ ಮಗನು ಮುಂದೆನೇ ಕೂತಿದ್ದಾನೆ, ಎಷ್ಟು ಬೇಗ ಬಿಡಿಸ್ಕೊಡ್ತಾರೋ ನಮ್ಮಪ್ಪ ಅಂತ ಹೇಳ್ಬಿಟ್ಟು. ಈಗ ಬಿಡಿಸ್ಕೊಡ್ತಾ ಇದ್ದೆ, ತಟ್ಟೆಗೆ ಆಗ್ತಾಯಿದ್ರೆ ನನ್ನ ಮಗ ಒಂದೊಂದೇ ಎತ್ಕೊಂಡು ತಿಂತಾಯಿದ್ದ. ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಈ ಥರ ಕಟ್ ಮಾಡಿದ್ರೆ ಬೇಗ ಕಟ್ ಮಾಡ್ಬೋದು. ಹಲಸಿನ ಕಟ್ ಮಾಡೋಕ್ಕೆ ಹಿಂಸೆ ಅನಿಸಲ್ಲ, ಅದು ಕೈಗೆಲ್ಲ ಅಂಟೋದಿಲ್ಲ ಫ್ರೆಂಡ್ಸ್ ಈ ಥರ ಕಟ್ ಮಾಡಿದ್ರೆ. ನೋಡಿ ಫ್ರೆಂಡ್ಸ್, ಇದು ಚಿಕ್ಕದಾಗಿರೋದಕ್ಕೆ ಎಷ್ಟು ಬೇಗ ಆಗೋಯ್ತು. ಜಸ್ಟ್ 2 ಭಾಗ ಮಾಡಿಕೊಂಡ್ರು, ಅದ್ರ ಮೇಲ್ಗಡೆ ದಿಂಡೆಲ್ಲ ತೆಗೆದ್ರು. ನೆಕ್ಸ್ಟು ಮತ್ತೆ ಇನ್ನೊಂದರಲ್ಲಿ ಹಾಫ್ ಇದು ಕಟ್ ಮಾಡಿಕೊಂಡ್ರು, ಅದು ಬಿಡಿಸ್ತಾ ಇರೋದಷ್ಟೇ. ಎಷ್ಟು ಈಸಿಯಾಗಿ ಆಯಿತು ನೋಡಿ. ನನ್ನ ಮಗ ನೋಡಿ ಹೇಗೆ ಕೂತ್ಕೊಂಡು ತಿಂತಾ ಇದ್ದಾನೆ ಅಂತ, ಯಾವ ಪೋಸಲ್ಲಿ ಕೂತಿದ್ದೆ ನೋಡಿ ಫ್ರೆಂಡ್ಸ್. ನನ್ನ ಮಗಳಿಲ್ಲ, ಸ್ಕೂಲ್ಗೆ ಹೋಗಿದ್ದಾಳೆ, ಇನ್ನೂ ಬಂದಿರಲಿಲ್ಲ, ಆವಾಗಲೇ ಕಟ್ ಮಾಡ್ತಾಯಿದ್ರು. ನಮ್ಮ ಮಗ ನೋಡಿ ಯಾವ ಥರ ಕೂತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಅವ್ರ ಅಪ್ಪನ ಬಿಟ್ಟು ಆ ಕಡೆ ಹೋಗ್ತಾನೆ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಈ ಹಲಸಿನ ಹಣ್ಣಲ್ಲಿ ಅಷ್ಟು ಅಂಟಿರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಬೇಗ ಆಯಿತು ಕಟ್ ಮಾಡಿದ್ದು. ನನ್ನ ಮಗ ಒಂದೊಂದೇ ತೊಗೊಂಡು ತಿಂತಾ ಇದ್ದ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ನಮ್ದು ಇವತ್ತಿನ ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ಲಾಗ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.